ನಾನೇ ಮಂತ್ರಿಯಾಗಿ ಮಾಡಿಸಿದ್ದದು ನಿಮಗೆ ಗೊತ್ತಿದೆಯಾ. ನಾನು ಸಮಾಜ ಕಲ್ಯಾಣ ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವನಾಗಿದ್ದಾಗ 2015ರಲ್ಲಿ ಕಾಂತರಾಜ್ ಅವ್ರನ್ನ ನೇಮಕ ಮಾಡಿಸಿ ರಾಜ್ಯಾದ್ಯಂತ ಈ ಒಂದು ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯನ್ನು ಇಡೀ ರಾಷ್ಟ್ರದಲ್ಲಿ ಫಸ್ಟ್ ಟೈಮ್ ಒಂದು ಚಾಲೆಂಜ್ ಆಗಿ ಸರ್ಕಾರ ಸಿದ್ದರಾಮಯ್ಯ ಚಾಲೆಂಜ್ ಆಗಿ ಸ್ವೀಕಾರ ಮಾಡಿ ಅದನ್ನು ಪ್ರಾಯೋಗಿಕವಾಗಿ ಮಾಡಿಸಿದರು. ಮಾಡಿಸಾದ್ಮೇಲೆ ಜನ ಸೋಲಿಸಿದರು. ಆ ವರದಿ ಅರ್ಧಂಬರ್ಧ ಆಯಿತು. ನಂತರ ಅದನ್ನು ಪೂರ್ಣಗೊಂಡು ಈಗ ಸಿದ್ಧವಾಗಿದೆ, ಸರ್ಕಾರದ ಮುಂದಿದೆ. ಆಮೇಲೆ ಅದಕ್ಕೆ 106 ಕೋಟಿ ರೂಪಾಯಿ ಖರ್ಚು ಮಾಡಿದ್ದೇವೆ. 170 ಕೋಟಿ ಅಷ್ಟು ಹಣನ ಖರ್ಚು ಮಾಡಿದ್ದೇವೆ. ಈಗ ಅದ್ರ ಜೊತೆಯಲ್ಲಿ ನಮ್ಮ ರಾಹುಲ್ ಗಾಂಧಿ ಅವರು ಎಲ್ಲ ಕಡೆಗೂ ಕೂಡ ಈ ಜಾತಿ ಗಣತಿ ಆಗಬೇಕು ಅಂತ ಇದ್ದಾರೆ. ಅದ್ರ ಜೊತೆಗೆ ನಮ್ಮ ಪ್ರಧಾನಿಗಳು ಶ್ರೀ ನರೇಂದ್ರ ಮೋದಿ ಅವರು ಕೂಡ ಜಾತಿ ಗಣತಿಯನ್ನು ಮಾಡ್ತೀವಿ ಅಂತಂತ, ಜನಗಣತಿಯ ಜೊತೆಗೆ ಜಾತಿ ಗಣತಿಯನ್ನು ಕೂಡ ಮಾಡ್ತೀವಿ ಅಂತಕ್ಕಂಥ ಒಂದು ಐತಿಹಾಸಿಕ ತೀರ್ಮಾನವನ್ನು ತೆಗೆದುಕೊಂಡು ಹೇಳಿದ್ದು ಕೂಡ ನಾವು ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತೀವಿ. ಅದ್ರ ಪ್ರಕಾರ ಆಗಬೇಕು. ಇದು ಯಾಕಪ್ಪ ಅಂದರೆ ಸಂಪತ್ತು ಒಬ್ಬನ ಸ್ವತ್ತಾಗಿರಬಾರ್ದು, ಸಂಪತ್ತು ವಿಕೇಂದ್ರೀಕರಣ ಆಗಬೇಕು, ಸಮಾನವಾಗಿ ಹಂಚಿಕೆ ಆಗಬೇಕು. ಯಾವ್ಯಾವ ಸಮುದಾಯದಲ್ಲಿ ಎಷ್ಟೆಷ್ಟು ಸಂಪತ್ತಿದೆ, ಎಷ್ಟೆಷ್ಟು ಜ್ಞಾನವನ್ನು ಪಡೆದಿದ್ದಾರೆ, ಎಷ್ಟೆಷ್ಟು ಸಾಕ್ಷರತೆ ಇದೆ, ಎಷ್ಟು ಭೂಮಿ ಇದೆ, ಮನೆಗಳು ಎಷ್ಟಿದ್ದಾವೆ, ಮನೆ ಇಲ್ಲದವ್ರು ಎಷ್ಟು ಜನ ಇದ್ದಾರೆ, ಇಂಥವೆಲ್ಲವೂ ಕೂಡ ಆ ಒಂದು ಸಮೀಕ್ಷೆಯಿಂದ ಹೊರಬರುತ್ತೆ. ಯಾವ ಅವಕಾಶ ವಂಚಿತ ಸಮುದಾಯಗಳಿಗೆ ಉದ್ಧಾರ ಮಾಡಲಿಕ್ಕೆ ಯೋಜನೆ ಹಾಕಲಿಕ್ಕೆ ಸರ್ಕಾರಗಳಿಗೆ ಇದು ಕೈಗನ್ನಡಿ ಆಗುತ್ತೆ. ಈ ಕಾರಣದಿಂದ ಜಾತಿ ಗಣತಿ ಆಗಬೇಕು. ಅದು ವರದಿನ ತಕ್ಷಣ ಅದನ್ನು ಕೂಡ ಜಾರಿ ಕೆಲವು ಲಿಂಗಾಯತ ಸಮುದಾಯದ ಮುಖಂಡರು ಇರ್ಬೋದು, ಒಕ್ಕಲಿಗ ಸಮುದಾಯದ ಮುಖಂಡರು ಅವರೇ ಅದಕ್ಕೆ ವಿರೋಧ ಮಾಡಕ್ಕೆ ಸರಿಯಾಗಿಲ್ಲ, ವೈಜ್ಞಾನಿಕವಾಗಿಲ್ಲ ಅಂತ ಹೇಳಿ ಅದನ್ನು ವಿರೋಧ ಮಾಡಕ್ಕೆ. ಸ್ವಾಮಿ ನಿಮ್ಗೆ ಹೇಳ್ತೀನಿ, ಯಾವ ವರದಿನ ಸ್ವೀಕಾರ ಮಾಡಿದ್ದಾರೆ? ಅವನೂರು ಆಯೋಗದ ವರದಿ ಬಂದಾಗೇನೋ ಬನ್ನಿ ಮಾಡಿರಿ ಸ್ವಾಮಿ ಅಂತ ಹೇಳಿದ್ರೆ ಸ್ವಾಗತ ಮಾಡ್ತೀವಿ ಅಂದರೆ ಅವಾಗಲೂ ಯಾವಾಗಲೂ ಕೂಡ ವಿರೋಧ ಮಾಡೋ ಇರ್ತಾರೆ ಪ್ರಜಾತಂತ್ರದಲ್ಲಿ. ಹಂಗೆ ಅದರ ಅಂತಂದು ಹೇಳ್ಬಿಟ್ಟು ಆಳುವ ಸರ್ಕಾರಗಳು, ಆಳುವ ನಾಯಕ, ನಾಡಿನ ದೊರೆ ಹಿಂದೆ ಸರಿಬಾರ್ದು. ದೇವರಾಜ್ ಅರಸು ಏನು ಮಾಡಿದರು? ನೀವು ಹುಟ್ಟಿದ್ರಿಲ್ಲ, ಯಾರಿಗೂ ಗೊತ್ತು. ಅವಾಗ ದೊಡ್ಡ ಚಳವಳಿ ಮಾಡಿದರು, ಆಗಬಾರ್ದು ಅಂತೇಳಿ. ಆಗಬೇಕು ಅಂತ ಚಳವಳಿ ಮಾಡಿದರು, ಯಾವುದಕ್ಕೂ ಕೇರ್ ಮಾಡಿದೇ ಅನುಷ್ಠಾನಕ್ಕೆ ತಂದರು ಅಲ್ವಾ? ಅಲ್ಲ, ಈಗ ಎಲ್ಲರೂ ಒಪ್ಪಿದ್ದಾರೆ. ಈಗ ಒಕ್ಕಲಿಗರು ಒಪ್ಪಬೇಕು, ವೀರಶೈವರು ಒಪ್ಪಬೇಕು, ಅದನ್ನು ತರಲಿ. ಅದರಲ್ಲಿ ನೀವು ಎತ್ತಿದ್ರೆ ನೀವು ಎತ್ತಿಡಿರಿ, ಹಿಂಗೆ ಮಾಡಿದ್ದೀರಿ ನೋಡ್ರಿ ಅಂತಂದೇಳಿ ಪ್ರತಿ ಹಳ್ಳಿ, ಪ್ರತಿ ಬೂತ್ನಲ್ಲಿ ಏನೇನಿದೆ ಅನ್ನೋದನ್ನು ಅಂಕಿ ಅಂಶಗಳನ್ನು ಅದು ಹೊರ ಬರುತ್ತೆ. ಆವಾಗ ನಿಮ್ಮ ಒಂದು ಊರಿನಲ್ಲಿ ಹೋಗಿ ನೋಡ್ರಿ ಇಷ್ಟು ಮನೆ ಅದಾವೆ, ಇಷ್ಟು ಬರೆದಿರ, ಇದು ಅನ್ಯಾಯ ಆಗಿದೆ ಅಂತ ಹೇಳ್ರಿ, ಸರಿಪಡಿಸೋಣ. ಯಾರು ಬಿಟ್ಟು ಹೋಗಿದ್ದಾರೆ ಬೇಕಾದ್ರೆ ಅವ್ನು ಸೇರ್ಪಡೆ ಮಾಡು. ಧನ್ಯವಾದಗಳು. ಅಲ್ಲೇ ಸರ್, ನಾನೇ ಮಂತ್ರಿಯಾಗಿ ಮಾಡಿಸಿದ್ದದು ನಿಮಗೆ ಗೊತ್ತಿದೆಯಾ. ನಾನು ಸಮಾಜ ಕಲ್ಯಾಣ ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವನಾಗಿದ್ದಾಗ 2015ರಲ್ಲಿ ಕಾಂತರಾಜ್ ಅವ್ರನ್ನ ನೇಮಕ ಮಾಡಿಸಿ ರಾಜ್ಯಾದ್ಯಂತ ಈ ಒಂದು ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯನ್ನು ಇಡೀ ರಾಷ್ಟ್ರದಲ್ಲಿ ಫಸ್ಟ್ ಟೈಮ್ ಒಂದು ಚಾಲೆಂಜ್ ಆಗಿ ಸರ್ಕಾರ ಸಿದ್ದರಾಮಯ್ಯ ಚಾಲೆಂಜ್ ಆಗಿ ಸ್ವೀಕಾರ ಮಾಡಿ ಅದನ್ನು ಪ್ರಾಯೋಗಿಕವಾಗಿ ಮಾಡಿಸಿದರು. ಮಾಡಿಸಾದ್ಮೇಲೆ ಜನ ಸೋಲಿಸಿದರು. ಆ ವರದಿ ಅರ್ಧಂಬರ್ಧ ಆಯಿತು. ನಂತರ ಅದನ್ನು ಪೂರ್ಣಗೊಂಡು ಈಗ ಸಿದ್ಧವಾಗಿದೆ, ಸರ್ಕಾರದ ಮುಂದಿದೆ. ಆಮೇಲೆ ಅದಕ್ಕೆ 106 ಕೋಟಿ ರೂಪಾಯಿ ಖರ್ಚು ಮಾಡಿದ್ದೇವೆ. 170 ಕೋಟಿ ಅಷ್ಟು ಹಣನ ಖರ್ಚು ಮಾಡಿದ್ದೇವೆ. ಈಗ ಅದ್ರ ಜೊತೆಯಲ್ಲಿ ನಮ್ಮ ರಾಹುಲ್ ಗಾಂಧಿ ಅವರು ಎಲ್ಲ ಕಡೆಗೂ ಕೂಡ ಈ ಜಾತಿ ಗಣತಿ ಆಗಬೇಕು ಅಂತ ಇದ್ದಾರೆ. ಅದ್ರ ಜೊತೆಗೆ ನಮ್ಮ ಪ್ರಧಾನಿಗಳು ಶ್ರೀ ನರೇಂದ್ರ ಮೋದಿ ಅವರು ಕೂಡ ಜಾತಿ ಗಣತಿಯನ್ನು ಮಾಡ್ತೀವಿ ಅಂತಂತ, ಜನಗಣತಿಯ ಜೊತೆಗೆ ಜಾತಿ ಗಣತಿಯನ್ನು ಕೂಡ ಮಾಡ್ತೀವಿ ಅಂತಕ್ಕಂಥ ಒಂದು ಐತಿಹಾಸಿಕ ತೀರ್ಮಾನವನ್ನು ತೆಗೆದುಕೊಂಡು ಹೇಳಿದ್ದು ಕೂಡ ನಾವು ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತೀವಿ. ಅದ್ರ ಪ್ರಕಾರ ಆಗಬೇಕು. ಇದು ಯಾಕಪ್ಪ ಅಂದರೆ ಸಂಪತ್ತು ಒಬ್ಬನ ಸ್ವತ್ತಾಗಿರಬಾರ್ದು, ಸಂಪತ್ತು ವಿಕೇಂದ್ರೀಕರಣ ಆಗಬೇಕು, ಸಮಾನವಾಗಿ ಹಂಚಿಕೆ ಆಗಬೇಕು. ಯಾವ್ಯಾವ ಸಮುದಾಯದಲ್ಲಿ ಎಷ್ಟೆಷ್ಟು ಸಂಪತ್ತಿದೆ, ಎಷ್ಟೆಷ್ಟು ಜ್ಞಾನವನ್ನು ಪಡೆದಿದ್ದಾರೆ, ಎಷ್ಟೆಷ್ಟು ಸಾಕ್ಷರತೆ ಇದೆ, ಎಷ್ಟು ಭೂಮಿ ಇದೆ, ಮನೆಗಳು ಎಷ್ಟಿದ್ದಾವೆ, ಮನೆ ಇಲ್ಲದವ್ರು ಎಷ್ಟು ಜನ ಇದ್ದಾರೆ, ಇಂಥವೆಲ್ಲವೂ ಕೂಡ ಆ ಒಂದು ಸಮೀಕ್ಷೆಯಿಂದ ಹೊರಬರುತ್ತೆ. ಯಾವ ಅವಕಾಶ ವಂಚಿತ ಸಮುದಾಯಗಳಿಗೆ ಉದ್ಧಾರ ಮಾಡಲಿಕ್ಕೆ ಯೋಜನೆ ಹಾಕಲಿಕ್ಕೆ ಸರ್ಕಾರಗಳಿಗೆ ಇದು ಕೈಗನ್ನಡಿ ಆಗುತ್ತೆ. ಈ ಕಾರಣದಿಂದ ಜಾತಿ ಗಣತಿ ಆಗಬೇಕು. ಅದು ವರದಿನ ತಕ್ಷಣ ಅದನ್ನು ಕೂಡ ಜಾರಿ ಕೆಲವು ಲಿಂಗಾಯತ ಸಮುದಾಯದ ಮುಖಂಡರು ಇರ್ಬೋದು, ಒಕ್ಕಲಿಗ ಸಮುದಾಯದ ಮುಖಂಡರು ಅವರೇ ಅದಕ್ಕೆ ವಿರೋಧ ಮಾಡಕ್ಕೆ ಸರಿಯಾಗಿಲ್ಲ, ವೈಜ್ಞಾನಿಕವಾಗಿಲ್ಲ ಅಂತ ಹೇಳಿ ಅದನ್ನು ವಿರೋಧ ಮಾಡಕ್ಕೆ. ಸ್ವಾಮಿ ನಿಮ್ಗೆ ಹೇಳ್ತೀನಿ, ಯಾವ ವರದಿನ ಸ್ವೀಕಾರ ಮಾಡಿದ್ದಾರೆ?
ಅವನೂರು ಆಯೋಗದ ವರದಿ ಬಂದಾಗೇನೋ ಬನ್ನಿ ಮಾಡಿರಿ ಸ್ವಾಮಿ ಅಂತ ಹೇಳಿದ್ರೆ ಸ್ವಾಗತ ಮಾಡ್ತೀವಿ ಅಂದರೆ ಅವಾಗಲೂ ಯಾವಾಗಲೂ ಕೂಡ ವಿರೋಧ ಮಾಡೋ ಇರ್ತಾರೆ ಪ್ರಜಾತಂತ್ರದಲ್ಲಿ. ಹಂಗೆ ಅದರ ಅಂತಂದು ಹೇಳ್ಬಿಟ್ಟು ಆಳುವ ಸರ್ಕಾರಗಳು, ಆಳುವ ನಾಯಕ, ನಾಡಿನ ದೊರೆ ಹಿಂದೆ ಸರಿಬಾರ್ದು. ದೇವರಾಜ ಅರಸು ಏನು ಮಾಡಿದರು? ನೀವು ಹುಟ್ಟಿದ್ರಿಲ್ಲ, ಯಾರಿಗೂ ಗೊತ್ತು. ಅವಾಗ ದೊಡ್ಡ ಚಳವಳಿ ಮಾಡಿದರು, ಆಗಬಾರ್ದು ಅಂತೇಳಿ. ಆಗಬೇಕು ಅಂತ ಚಳವಳಿ ಮಾಡಿದರು, ಯಾವುದಕ್ಕೂ ಕೇರ್ ಮಾಡಿದೇ ಅನುಷ್ಠಾನಕ್ಕೆ ತಂದರು ಅಲ್ವಾ? ಅಲ್ಲ, ಈಗ ಎಲ್ಲರೂ ಒಪ್ಪಿದ್ದಾರೆ. ಈಗ ಒಕ್ಕಲಿಗರು ಒಪ್ಪಬೇಕು, ವೀರಶೈವರು ಒಪ್ಪಬೇಕು, ಅದನ್ನು ತರಲಿ. ಅದರಲ್ಲಿ ನೀವು ಎತ್ತಿದ್ರೆ ನೀವು ಎತ್ತಿಡಿರಿ, ಹಿಂಗೆ ಮಾಡಿದ್ದೀರಿ ನೋಡ್ರಿ ಅಂತಂದೇಳಿ ಪ್ರತಿ ಹಳ್ಳಿ, ಪ್ರತಿ ಬೂತ್ನಲ್ಲಿ ಏನೇನಿದೆ ಅನ್ನೋದನ್ನು ಅಂಕಿ ಅಂಶಗಳನ್ನು ಅದು ಹೊರ ಬರುತ್ತೆ. ಆವಾಗ ನಿಮ್ಮ ಒಂದು ಊರಿನಲ್ಲಿ ಹೋಗಿ ನೋಡ್ರಿ ಇಷ್ಟು ಮನೆ ಅದಾವೆ, ಇಷ್ಟು ಬರೆದಿರ, ಇಲ್ಲಿ ಅನ್ಯಾಯ ಆಗಿದೆ ಅಂತ ಹೇಳ್ರಿ, ಸರಿಪಡಿಸೋಣ. ಯಾರು ಬಿಟ್ಟು ಹೋಗಿದ್ದಾರೆ ಬೇಕಾದ್ರೆ ಅವ್ನು ಸೇರ್ಪಡೆ ಮಾಡು. ಧನ್ಯವಾದಗಳು. ಅಲ್ಲೇ ಸರ್, ಹೌದು ಸರ್. ಶಿವಾನಂದ ಪಾಟೀಲ್ ಸಾಹೇಬ್ರದ್ದು ಅದು ಅವ್ರದ್ದು ಪ್ರೆಸ್ ಮೀಟ್